ಐಗುಪ್ತದ ಇತಿಹಾಸ ಅಥವಾ ಈಜಿಪ್ಟ್ನ ಇತಿಹಾಸ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೇದು ಓಲ್ಡ್ ಕಿಂಗ್ಡಮ್, ಎರಡನೇದು ಮಿಡಲ್ ಕಿಂಗ್ಡಮ್, ಮೂರನೇದು ನ್ಯೂ ಕಿಂಗ್ಡಮ್. ಕ್ರಿಸ್ತಪೂರ್ವ 2684ರಿಂದ ಕ್ರಿಸ್ತಪೂರ್ವ 2181ರವರೆಗಿನ ಕಾಲವನ್ನು ಓಲ್ಡ್ ಕಿಂಗ್ಡಮ್ ಅಂತ ಕರೀತಾರೆ. ಸ್ನೇಹಿತರೆ, ಈ ಕಾಲವನ್ನು ಏಜ್ ಆಫ್ ಪಿರಮಿಡ್ ಬಿಲ್ಡರ್ಸ್ ಅಂತ ಕೂಡ ಕರೀತಾರೆ. ಯಾಕೆಂತಂದರೆ ಈ ಕಾಲದಲ್ಲೇ ಪಿರಮಿಡ್ಗಳನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರು ಪೆರೋಗಳು. ಪೆರೋ ಅಂತಂದರೆ ಏನು? ಪೆರೋ ಅಂತಂದರೆ ಯಾರು? ಪೆರೋ ಅಂತಂದರೆ ಐಗುಪ್ತದ ಅಥವಾ ಈಜಿಪ್ಟ್ನ ಮಹಾದೊರೆ, ಮಹಾನ್ ಸಾಮ್ರಾಟ. ಪೆರು ಅಂತಂದರೆ ಮಹಾಮನೆ, ಪೆರೋ ಅಂತಂದರೆ ಮಹಾಮನೆಯ ನಿವಾಸಿ. ಕ್ರಿಸ್ತಪೂರ್ವ 3150ರ ಕಾಲದಲ್ಲಿ ಈ ಪೆರೋ ಅನ್ನೋ ಪದ ಹುಟ್ಕೊಳ್ಳುತ್ತೆ. ಆ ಸಮಯದಲ್ಲಿ ಮೇಲಣ ಐಗುಪ್ತ, ಕೆಳಗಣ ಐಗುಪ್ತ ಅಂತ ಇಡೀ ಐಗುಪ್ತ ದೇಶ ಇಬ್ಬಾಗವಾಗಿರುತ್ತೆ. ಆ ಐಗುಪ್ತ ದೇಶವನ್ನು ಒಗ್ಗೂಡಿಸಿ ಪೆರೋ ಆಗಿ ನಿಂತ್ಕೊಳ್ಳೋನೆ ಮೆನೆಸ್. ಕ್ರಿಸ್ತಪೂರ್ವ 2284ರಿಂದ ಕ್ರಿಸ್ತಪೂರ್ವ 2181ರವರೆಗೆ ಈ ಐಗುಪ್ತ ದೇಶವನ್ನು ಆಳಿದವನು ಪೆರೋ ಎರಡನೇ ಪೇಪಿ. ಈತನ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅಂತಂದರೆ, ಆತನ ಕೆಳಗೆ ಒಬ್ಬ ಅಮಾತ್ಯ ಇದ್ದ. ಮತ್ತು ಇಡೀ ಐಗುಪ್ತ ದೇಶಕ್ಕೆ 3 ಜನ ಕಂದಾಯ ಅಧಿಕಾರಿಗಳು. ಐಗುಪ್ತ ದೇಶದಲ್ಲಿ ಆ ಸಮಯದಲ್ಲಿ ಒಟ್ಟು 40 ಪ್ರಾಂತ್ಯಗಳಿದ್ದವು. ಪ್ರತಿಯೊಂದು ಪ್ರಾಂತ್ಯಕ್ಕೂ ಒಬ್ಬೊಬ್ಬರು ಪ್ರಾಂತಪಾಲರಿದ್ದರು. ಪೆರೋನ ಆಡಳಿತ ಈ ಪ್ರಾಂತ್ಯಗಳಲ್ಲಿ ಸುಸೂತ್ರವಾಗಿ ನಡೆಯುವಂತೆ ನೋಡ್ಕೊಳ್ಳೋದೇ ಈ ಪ್ರಾಂತಪಾಲರ ಜವಾಬ್ದಾರಿ. ಆದರೆ ಸ್ನೇಹಿತರೆ, ಈ ಪ್ರಾಂತಪಾಲರ ಜುಟ್ಟು ಆ ಪ್ರಾಂತ್ಯದ ಭೂಮಾಲೀಕರ ಕೈಯಲ್ಲಿ ಇತ್ತು ಅನ್ನೋದು ನಂಬಲೇಬೇಕಾದಂಥ ಸತ್ಯ. ನಂತರ ಪ್ರತಿಯೊಂದು ಪ್ರಾಂತ್ಯಕ್ಕೂ ಸಣ್ಣ ಸಣ್ಣ ದೇವಸೇವಕರು ಇರ್ತಿದ್ರು, ಅಂತಂದರೆ ಸಣ್ಣ ಸಣ್ಣ ಅರ್ಚಕರು ಇರ್ತಿದ್ರು. ಹಾಗೆ ಇಡೀ ಐಗುಪ್ತ ದೇಶಕ್ಕೆ ಒಬ್ಬ ಮಹಾ ಅರ್ಚಕರು ಇದ್ದರು. ಈ ಸಣ್ಣ ಸಣ್ಣ ಅರ್ಚಕರ ಉತ್ತರಾಧಿಕಾರಿಯೇ ಈ ಮಹಾ ಅರ್ಚಕರು. ಅವರ ಹೆಸರೇ ಹೆಪಾಟ್. ಸ್ನೇಹಿತರೆ, ಆ ಸಮಯದಲ್ಲಿ ಇಡೀ ಐಗುಪ್ತ ದೇಶದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇರುತ್ತೆ. ಅದೇನು ಅಂತಂದರೆ, ಆಳುವ ಪ್ರಭುವಿಗಿಂತಲೂ ಮಹಾ ಅರ್ಚಕನೇ ಹೆಚ್ಚು ಶ್ರೀಮಂತನಾಗಿದ್ದಾನೆ, ಹೆಚ್ಚು ಬಲಿಷ್ಠನಾಗಿದ್ದಾನೆ. ನಂತರ ಮಹಾ ಅರ್ಚಕನಾದಂಥ ಹೆಪಾಟ್ ಪೆರೋ ಎರಡನೇ ಪೇಪಿಯ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳು ಹೆಚ್ಚಿವೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇರುತ್ತೆ. ಸ್ನೇಹಿತರೆ, ಅದೇ ಸಂದರ್ಭದಲ್ಲಿ ಐಗುಪ್ತ ದೇಶದ ಒಂದು ಪ್ರಾಂತ್ಯವಾದ ನೀರಾನೆ ಪ್ರಾಂತ್ಯ, ಆ ನೀರಾನೆ ಪ್ರಾಂತ್ಯದಲ್ಲಿ ಆ ಪ್ರಾಂತ್ಯದ ನಾಗರಿಕರು ಆ ಪ್ರಾಂತದ ಪ್ರಾಂತಪಾಲನ ವಿರುದ್ಧ ತಿರುಗಿ ಬೀಳ್ತಾರೆ. ಅಂದರೆ ದಂಗೆ ಎಬ್ಬಿಸ್ತಾರೆ. ಯಾಕೆಂತಂದರೆ ಆ ಪ್ರಾಂತ್ಯಪಾಲ ಆ ಊರಿನಲ್ಲಿ, ಆ ಪ್ರಾಂತ್ಯದಲ್ಲಿ ದುಷ್ಟ ಆಡಳಿತವನ್ನು ನಡೆಸ್ತಾ ಇರ್ತಾನೆ, ತೆರಿಗೆಯನ್ನು ಏರಿಕೆ ಮಾಡಿರ್ತಾನೆ. ಹಾಗಾಗಿ ಆ ಪ್ರಾಂತ್ಯದ ನಾಗರಿಕರು ಆ ಪ್ರಾಂತಪಾಲನೆ ವಿರುದ್ಧ ದಂಗೆ ಎದ್ದೇಳ್ತಾರೆ. ಆ ದಂಗೆಯ ನಾಯಕತ್ವವನ್ನು ವಹಿಸ್ಕೊಳ್ಳೋನೆ ಮೆನೆಪ್ಟಾ. ಹಾಗೆ ಈ ಕಾದಂಬರಿಯ ಆತ ಕಥಾನಾಯಕ ಕೂಡ ಹೌದು. ಸ್ನೇಹಿತರೆ, ಈ ದಂಗೆ ಸಫಲಗೊಳ್ಳುತ್ತೆ. ಆ ಪ್ರಾಂತದ ಪ್ರಾಂತಪಾಲನಾದ ಗೇಬಿ ಮತ್ತು ಆ ಪ್ರಾಂತ್ಯದ ಭೂಮಾಲೀಕರಾದಂಥ ನುಟ್ಮೋಸ್, ಸೆತಕ್ನೆಕ್ತ್, ಸೆನ್ನೂಸ್ಟರ್, ಹಜಿರೆ ಇವರೆಲ್ಲರೂ ಆ ಪ್ರಾಂತ್ಯವನ್ನು ಬಿಟ್ಟು ಓಡಿ ಹೋಗ್ತಾರೆ. ದಂಗೆ ಸಫಲವಾಗುತ್ತೆ. ಇಡೀ ಪ್ರಾಂತ್ಯದಲ್ಲಿ ಮೆನೆಪ್ಟಾ ಆ ನೀರಾನೆ ಪ್ರಾಂತ್ಯಕ್ಕೆ ಒಂದು ಹೊಸ ಆಡಳಿತವನ್ನು ತರ್ತಾನೆ. ಇಡೀ ಪ್ರಾಂತ್ಯದ ನಾಗರಿಕರಿಗೆ ಆತ ಜನನಾಯಕನಾಗ್ತಾನೆ. ಈತ ಎಬ್ಬಿಸಿದ ದಂಗೆ ಪೆರೋ ಆದಂಥ ಎರಡನೇ ಪೇಪಿರವರು ಮೇಲ್ನೋಟಕ್ಕೆ ಸ್ವಾಗತಿಸಿದ ಹಾಗೆ ಕಾಣಿಸುತ್ತೆ. ನಂತರ ಸ್ನೇಹಿತರೆ, ಪೆರೋ ಆದಂಥ ಎರಡನೇ ಪೇಪಿ ತಮ್ಮ 60ನೇ ವಯಸ್ಸಿಗೆ ಬೀಳುವ ಸೆಡ್ ಉತ್ಸವವನ್ನು 10 ವರ್ಷಕ್ಕೆ ಮುಂಚೆಯೇ, ಅಂತಂದರೆ 50ನೇ ವಯಸ್ಸಿಗೆ ಅದನ್ನು ಆ ಸೆಡ್ ಉತ್ಸವವನ್ನು ಆಚರಿಸಬೇಕು ಅಂತ ಏರ್ಪಾಡು ಮಾಡ್ಕೋತಾನೆ. ಹಾಗೆ ಈ ಸೆಡ್ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲ ಪ್ರಾಂತದ ಪ್ರಾಂತಪಾಲರಿಗೆ ಪೆರೋರವರು ಆಹ್ವಾನಿಸ್ತಾರೆ. ಎಲ್ಲ ಪ್ರಾಂತದ ಪ್ರಾಂತಪಾಲರು ಜೊತೆಗೆ ಮೆನೆಪ್ಟಾ ಕೂಡ ಈ ಸೆಡ್ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಐಗುಪ್ತದ ಮೆಂಫಿಸ್ ರಾಜಧಾನಿಗೆ ಬರ್ತಾರೆ. ಸ್ನೇಹಿತರೆ, ಈ ಸೆಡ್ ಉತ್ಸವದಲ್ಲಿ ನಡೆಯುವ ರೋಚಕ ಘಟನೆಗೆ ಈ ಕಾದಂಬರಿ ಮೃತ್ಯುಂಜಯ. ಯಾಕೆಂತಂದರೆ ಸ್ನೇಹಿತರೆ,
ಈ ಸೆಟ್ ಉತ್ಸವವನ್ನು ನಡೆಸಿಕೊಡೋರು ಬೇರೆ ಯಾರೂ ಅಲ್ಲ, ಮಹಾ ಅರ್ಚಕರಾದಂಥ ಹೆಪಾಟ್ರವರು. ಈ ಹೆಪಾಟ್ ಪೆರೋ ಎರಡನೇ ಪೇಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ತನಗಿಂತಲೂ ಬಲಿಷ್ಠರು ಯಾರೂ ಇಲ್ಲ, ತಾನೇ ಶಕ್ತಿಶಾಲಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕಾಗಿ ಪೆರೋ ಆದಂಥ ಎರಡನೇ ಪೇಪಿರವರು ಈ ಸೆಟ್ ಉತ್ಸವವನ್ನು ಆಚರಿಸೋದಕ್ಕೆ ಶುರು ಮಾಡಿರ್ತಾರೆ. ತಾನು ಎಬ್ಬಿಸಿದ ದಂಗೆ ಜನರಿಗೋಸ್ಕರ ಆ ನೀರಾನೆ ಪ್ರಾಂತ್ಯದಲ್ಲಿ ಒಳ್ಳೆ ಆಡಳಿತವನ್ನು ತರುವುದಕ್ಕಾಗಿಯೇ ಅಂತ ಸಮರ್ಥಿಸ್ಕೋಬೇಕಾಗಿರುತ್ತೆ ಈ ಮೆನೆಪ್ಟಾ. ಈ ಮೂವರಲ್ಲಿ ಅಂತಂದರೆ ಮಹಾ ಅರ್ಚಕರಾದಂಥ ಹೆಪಾಟ್, ಪೆರೋ ಆದಂಥ ಎರಡನೇ ಪೇಪಿ ಮತ್ತು ನೀರಾನೆ ಪ್ರಾಂತ್ಯದ ಜನನಾಯಕನಾದಂಥ ಮೆನೆಪ್ಟಾ, ಈ ಮೂವರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ತೀರ್ಮಾನ ಆಗೋದೇ ಈ ಸೆಟ್ ಉತ್ಸವದಲ್ಲಿ. ಸ್ನೇಹಿತರೆ, ಕ್ರಿಸ್ತಪೂರ್ವ 2284ರಿಂದ ಕ್ರಿಸ್ತಪೂರ್ವ 2181ರವರೆಗಿನ ಕಾಲವನ್ನು ಅಂದರೆ ಪೆರೋ ಎರಡನೇ ಪೇಪಿಯ ಕಾಲದಲ್ಲಿ ಜರುಗಿದ ಘಟನೆಯೇ ಈ ಕಾದಂಬರಿ ಮೃತ್ಯುಂಜಯ. ಸ್ನೇಹಿತರೆ, ಈ ಕಾದಂಬರಿಯನ್ನು IBH ಪ್ರಕಾಶನದವರು ಹೊರತಂದಿದ್ದಾರೆ. ಇದುವರೆಗೂ 5 ಮುದ್ರಣಗಳನ್ನು ಈ ಪುಸ್ತಕ ಕಂಡಿದೆ. ಈ ಪುಸ್ತಕ ಮೊಟ್ಟ ಮೊದಲ ಬಾರಿಗೆ 1976ರಲ್ಲಿ ಬಿಡುಗಡೆಗೊಳ್ಳುತ್ತೆ. ಈ ಕಾದಂಬರಿಯನ್ನು ಬರೆದಿರುವವರು ಕಲಕುಂದ ಶಿಗುರಾವ್ ಅವರೇ ನಿರಂಜನ ಅಂತ ಪ್ರಸಿದ್ಧಗೊಂಡವರು. 4500 ವರ್ಷಗಳ ಹಿಂದಿನ ಐಗುಪ್ತ ಸಾಮ್ರಾಜ್ಯದ ಇತಿಹಾಸವನ್ನು ವಾಸ್ತವವಾಗಿ ನಮ್ಮ ಮುಂದಿಡ್ತಾರೆ ನಿರಂಜನರವರು ಅವರ ಕಾದಂಬರಿ ಮುಖಾಂತರ. ಅದೇ ಮೃತ್ಯುಂಜಯ. ಅನ್ನೋದು ಐಗುಪ್ತ ದೇಶದ ಸೂರ್ಯದೇವ. ಈ ರಾನೆ ಆಕಾಶವನ್ನು, ಭೂಮಿಯನ್ನು, ಸಸ್ಯಗಿಡಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಗಂಡು ಹೆಣ್ಣನ್ನು, ನೈಲ್ ನದಿಯನ್ನು ಸೃಷ್ಟಿಸಿದ ಅನ್ನೋದು ಐಗುಪ್ತ ದೇಶದ ನಾಗರಿಕರ ನಂಬಿಕೆ. ಸ್ನೇಹಿತರೆ, ಈ ರಾ ಅಥವಾ ಸೂರ್ಯದೇವ ಮಾನವ ರೂಪವನ್ನು ತಳೆದು ಭೂಮಿಯಲ್ಲಿ ಇಳಿದು ಐಗುಪ್ತ ದೇಶವನ್ನು ಪೆರೋ ಆಗಿ ಸಹಸ್ರಾರು ವರ್ಷ ಆಳಿದ ಅನ್ನೋದು ಆ ಜನರಲ್ಲಿ ನಂಬಿಕೆ. ರಾ ಐಗುಪ್ತ ದೇಶವನ್ನು ಆಳಿದ್ದು, ಆ ನಂತರ ರಾನ ಮಗ ಒಸೈರಿಸ್ ಅಧಿಕಾರವನ್ನು ವಹಿಸಿಕೊಂಡಿದ್ದು, ಅಧಿಕಾರದ ಆಸೆಗಾಗಿ ರಾನ ಮತ್ತೊಬ್ಬ ಮಗ ಸೆತ್ ಒಸೈರಿಸ್ನನ್ನು ಕೊಂದಿದ್ದು, ಆತನನ್ನು ಕೊಂದು ಆತನ ದೇಹವನ್ನು ಅಂದರೆ ಒಸೈರಿಸ್ನ ದೇಹವನ್ನು 13 ತುಂಡುಗಳನ್ನಾಗಿ ಮಾಡಿ ಇಡೀ ಐಗುಪ್ತ ದೇಶದಲ್ಲಿ ಬಚ್ಚಿಟ್ಟಿದ್ದು, ಆತನ ದೇಹವನ್ನು 13 ಭಾಗಗಳನ್ನು ಕಂಡು ಹಿಡಿದಿದ್ದು ಒಸೈರಿಸ್ನ ಹೆಂಡತಿ ಐಸಿಸ್. ಆತನ ದೇಹವನ್ನು ಕಂಡು ಹಿಡಿದು 13 ಭಾಗಗಳನ್ನು ಕಂಡು ಹಿಡಿದು ಒಸೈರಿಸ್ನನ್ನು ದೇವಮಾನವನ್ನಾಗಿ ಮಾಡಿದ್ದು, ಆನಂತರ ಒಸೈರಿಸ್ನ ಮಗ ಹೋರಸ್ ಸೆತ್ನನ್ನು ಸಂಹರಿಸಿದ್ದು. ಈ ಎಲ್ಲ ರೋಚಕ ಘಟನೆಗಳು ಈ ಪುಸ್ತಕದಲ್ಲಿ ಅವಿಸ್ಮರಣೀಯವಾಗಿ ಬರೆದುಕೊಟ್ಟಿದ್ದಾರೆ ನಿರಂಜನರವರು. ಸ್ನೇಹಿತರೆ, ಅಪ್ಟು ಜಾತ್ರೆಯ ವಿಶೇಷತೆ, ಅಪ್ಟು ಅಂತಂದರೆ ಈಜಿಪ್ಟ್ ಸಾಮ್ರಾಜ್ಯದ ಒಂದು ಪ್ರಾಂತ್ಯ. ಆ ಪ್ರಾಂತ್ಯಕ್ಕೆ ಅಪ್ಟು ಅಂತ ಕರೀತಾರೆ. ಆ ಪ್ರಾಂತ್ಯದಲ್ಲಿ ನಡೆಯುವ ಜಾತ್ರೆಯ ವಿಶೇಷತೆ ಏನು, ಸೆಡ್ ಉತ್ಸವವನ್ನು ಯಾವ ರೀತಿ ಆಚರಿಸ್ತಾರೆ, ಆ ಸೆಡ್ ಉತ್ಸವವನ್ನು ಪೆರೋ ಯಾಕೆ ಆಚರಿಸ್ತಾನೆ, ಐಗುಪ್ತ ನಾಗರಿಕರ ಧಾರ್ಮಿಕ ವಿಧಿವಿಧಾನಗಳು, ಸತ್ತ ನಂತರ ಆ ಶವದ ಮುಂದೆ ಬೆಳಕಿನ ಆಗಮನ ಪುಸ್ತಕವನ್ನು ಯಾಕೆ ಓದ್ತಾರೆ, ಶವಲೇಪನ ಕ್ರಮ, ಇವೆಲ್ಲವೂ ಈ ಪುಸ್ತಕದಲ್ಲಿ ನಿಮಗೆ ಧಾರಾಳವಾಗಿ ಸಿಗುತ್ತೆ ಸ್ನೇಹಿತರೆ. ಈ ಎಲ್ಲ ಘಟನೆಗಳನ್ನು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ನಮ್ಮ ನಿರಂಜನರವರು. ಪೆರೋ ಯಾವಾಗ ಪ್ರಾಂತ್ಯಗಳನ್ನು ನಿರ್ವಹಿಸೋದಕ್ಕೆ ಪ್ರಾಂತಪಾಲರನ್ನು ನೇಮಿಸ್ತಾನೋ ಆಗ ಆ ಪ್ರಾಂತ್ಯದ ಭೂಮಾಲೀಕರ ಪ್ರಾಬಲ್ಯ ಕುಗ್ಗಿ ಹೋಗುತ್ತೆ. ಆ ಕಾರಣಕ್ಕಾಗಿ ಆ ಪ್ರಾಂತ್ಯದ ಭೂಮಾಲೀಕರು ಮಹಾ ಅರ್ಚಕರ ಆಸರೆಯನ್ನು ಪಡಿತಾರೆ. ಸ್ನೇಹಿತರೆ, ಇದೇ ಸಮಯದಲ್ಲಿ ನೀರಾನೆ ಪ್ರಾಂತ್ಯದಲ್ಲಿ ದಂಗೆ ಏಳುತ್ತೆ. ಆ ನೀರಾನೆ ಪ್ರಾಂತ್ಯದ ಎಲ್ಲ ಭೂಮಾಲೀಕರು
ಮಹಾಅರ್ಚಕ ಹೆಪಾಟ್ ರವರ ಆಸರೆಯನ್ನು ಪಡಿತಾರೆ. ಯಾವಾಗ ಈ ಭೂಮಾಲೀಕರು ಮತ್ತು ಮಹಾಅರ್ಚಕರು ಒಂದಾಗ್ತಾರೋ ಅವರ ಶಕ್ತಿ, ಅವರ ಬಲಿಷ್ಠತೆ ಪೆರೋನಗಿಂತಲೂ ಒಂದು ಕೈ ಹೆಚ್ಚಾಗಿ ಬಿಡುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ನಾನಿಲ್ಲಿ ನಿಮಗೆ ಹೇಳಬೇಕಾಗಿದ್ದು, ನೀರಾನೆ ಪ್ರಾಂತ್ಯದಲ್ಲಿ ಏಳುವ ದಂಗೆ ಮಾನವ ನಾಗರಿಕತೆಯ ಇತಿಹಾಸದಲ್ಲಿ ದಾಖಲಾದ ಮೊಟ್ಟ ಮೊದಲ ದಂಗೆ ಅಂತ ದಾಖಲಾಗಿದೆ. ಸ್ನೇಹಿತರೆ, ಈ ದಂಗೆಯ ವಿಶೇಷತೆಗಳು, ಈ ದಂಗೆಯ ಘಟನೆಗಳು ಈ ಪುಸ್ತಕದಲ್ಲಿ ನಿಮಗೆ ಕಾಣಸಿಗುತ್ತೆ. ಸ್ನೇಹಿತರೆ, ಪ್ರಜೆಗಳ ಮುಂದೆ ಸೆಡ್ ಉತ್ಸವದಲ್ಲಿ ಪಾಲ್ಗೊಳ್ಳುವ ಪ್ರಜೆಗಳ ಮುಂದೆ ತಾನು ಎಲ್ಲರಿಗಿಂತಲೂ ಬಲಿಷ್ಠ, ಐಗುಪ್ತ ದೇಶದಲ್ಲಿ ತಾನೇ ಸಾಮ್ರಾಟ, ಮಹಾಅರ್ಚಕದಲ್ಲಿ ತಾನು ಅಧೀನನಾಗಿಲ್ಲ ಅಂತ ಪ್ರೂವ್ ಮಾಡ್ಕೋಬೇಕಾಗಿರುತ್ತೆ ಈ ಪೆರೋ ಎರಡನೇ ಪೇಪಿಗೆ. ಪೆರೋ ಇದರಲ್ಲಿ ನಿಜವಾಗ್ಲೂ ಗೆಲ್ತಾನ, ಅಥವಾ ಮಹಾಅರ್ಚಕರ ಮತ್ತು ಭೂಮಾಲೀಕರ ಪ್ರಾಬಲ್ಯ, ಅವರ ಕೈ ಮೇಲಾಗ್ಬಿಡುತ್ತಾ? ಎಲ್ಲಕ್ಕಿಂತ ಮುಖ್ಯವಾಗಿ ನೀರಾನೆ ಪ್ರಾಂತ್ಯದಲ್ಲಿ ದಂಗೆ ಎಬ್ಬಿಸಿ ಜನನಾಯಕನಾದಂಥ ಮೆನೆಪ್ಟಾನ ಸ್ಥಿತಿ ಏನಾಗುತ್ತೆ? ಈ ಮೂವರ ರಾಜಕೀಯ ದಾಟವನ್ನು ನೀವು ಈ ಪುಸ್ತಕದಲ್ಲಿ ರೋಚಕವಾಗಿ ಕಾಣ್ಬೋದು. ಸ್ನೇಹಿತರೆ, ಐಗುಪ್ತ ದೇಶದ ಇತಿಹಾಸವನ್ನು ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಓದ್ತೀವಿ ಅಂತಂದರೆ ಅದು ಸಾಹಿತ್ಯಕ್ಕಿರೋ ಶಕ್ತಿ. ಸ್ನೇಹಿತರೆ, ಅದೇ ಆಗಲೇ ಹೇಳಿದಾಗೆ 4,500 ವರ್ಷಗಳ ಹಿಂದಿನ ಐಗುಪ್ತ ಸಾಮ್ರಾಜ್ಯದ ಇತಿಹಾಸವನ್ನು ನಮ್ಮ ಮುಂದೆ ವಾಸ್ತವವಾಗಿ ತುಂಬ ಚೆನ್ನಾಗಿ ನಿರೂಪಿಸಿ ಕೊಟ್ಟಿದ್ದಾರೆ ನಿರಂಜನ್ ರವರು. ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಸ್ನೇಹಿತರೆ, ಕಲಕುಂದ ಶಿವರಾವ್ ರವರು ನಿರಂಜನ್ ಅನ್ನೋ ಹೆಸರಿನಿಂದಲೇ ಪ್ರಸಿದ್ಧರಾದವರು. ಇವರು 15 ಜೂನ್ 1924ರಂದು ಜನಿಸಿದರು. ಸ್ನೇಹಿತರೆ, ಇವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಖ್ಯಾತ ಬರಹಗಾರರು. ಇವರ ಮೊಟ್ಟ ಮೊದಲ ಕಾದಂಬರಿ ವಿಮೋಚನೆ 1953ರಲ್ಲಿ ಪ್ರಕಟಗೊಳ್ಳುತ್ತೆ. ಇವರ ಪ್ರಧಾನ ಸಂಪಾದಕತ್ವದಲ್ಲಿ 1981ರಲ್ಲಿ ವಿಶ್ವಕಥಾಕೋಶದ 25 ಸಂಪುಟಗಳು ಪ್ರಕಟಗೊಂಡಿವೆ. ಇದು ಜಗತ್ತಿನ ಆಯ್ದ ಪ್ರಸಿದ್ಧ ಚಿಕ್ಕ ಕಥೆಗಳ ಸಂಪುಟಗಳು. ಸ್ನೇಹಿತರೆ, ಇವರ ಚಿರಸ್ಮರಣೆ ಮತ್ತು ಮೃತ್ಯುಂಜಯ ಕಾದಂಬರಿಗಳು ಬಹಳ ಪ್ರಸಿದ್ಧಿ ಪಡೆದಿದೆ. ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ಶ್ರಮಿಸಿದ ಹಲವು ಬರಹಗಾರರಲ್ಲಿ ನಿರಂಜನರವರು ಕೂಡ ಒಬ್ಬರು. ಸ್ನೇಹಿತರೆ, ನನ್ನ ವಾಹಿನಿ ಸಾಹಿತ್ಯ ಮಂಥನದ ಮುಖಾಂತರ ನಿರಂಜನರವರಿಗೆ ನಾನು ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಈ ಮೃತ್ಯುಂಜಯ ಕಾದಂಬರಿಯನ್ನು ಕೊಂಡ್ಕೊಂಡು ಓದಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಯಾಕೆಂತಂದರೆ ಐಗುಪ್ತ ಸಾಮ್ರಾಜ್ಯದ ಇತಿಹಾಸ ಅಥವಾ ಐಗುಪ್ತ ಸಾಮ್ರಾಜ್ಯವೇ ಒಂದು ಭ್ರಮಾಲೋಕ ನಿಮ್ಮಲ್ಲಿ ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಈ ಪುಸ್ತಕವನ್ನು ಓದ್ತಾ ಇದ್ರಿ. ಹಾಗಾಗಿ ಐಗುಪ್ತ ಸಾಮ್ರಾಜ್ಯ ಇತಿಹಾಸವನ್ನು ನೀವು ತಿಳ್ಕೊಳ್ಳೋದಕ್ಕಾಗಿ ಈ ಪುಸ್ತಕವನ್ನು ಕೊಂಡ್ಕೊಳ್ಳೇಬೇಕು. ಸ್ನೇಹಿತರೆ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರೂ ಪುಸ್ತಕಗಳನ್ನು ಓದಿ, ಅದರಲ್ಲೂ ಕನ್ನಡ ಪುಸ್ತಕಗಳನ್ನು ಓದಿ ಅಂತ ನಾನು ನನ್ನ ವಾಹಿನಿ ಸಾಹಿತ್ಯ ಮಂಥನದ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಮತ್ತೊಂದು ಪುಸ್ತಕ ಓದಿದ ನಂತರ. ಅಲ್ಲಿವರೆಗೂ ಧನ್ಯವಾದಗಳು.